ಫ್ರೆಂಡ್ಸ್, ನಮಸ್ಕಾರ. ಇವಾಗ ಅಕ್ಕಿದಿಂದ ಪಡ್ಡು ಮಾಡೋದು ನೋಡೋಣ ಬರ್ರಿ. ಪಡ್ಡು ಮಾಡ್ಲಿಕ್ಕೆ 2 ವಾಟಿ ಅಕ್ಕಿ ತೊಗೊಂಡೀನಿ. 1 ಸ್ಪೂನ್ ಮೆಂತ್ಯ ಕಾಳು ಹಾಕ್ಕೊಂಡೀನಿ. 3-4 ಸಲ ಕ್ಲೀನಾಗಿ ತೊಳ್ಕೊಂಡೀನಿ. ಯಾಕಂದ್ರೆ ರೇಷನ್ ಅಕ್ಕಿ ಧೂಳು ಇರ್ತಾವೆ, ಸ್ವಚ್ಛಂಗೆ ತೊಳ್ಕೊಬೇಕು. 3-4 ಸಲ ತೊಳ್ಕೊಂಡಾಯ್ತು. ಈಗ 8 ತಾಸು ನೆನೆಹಾಕ್ಕೊಂಡೀನಿ. ನೆನೆತಾವೆ. ಈಗ ಒಂದು ಮಿಕ್ಸಿ ಪಾತ್ರೆಯಾಗ ಹಾಕಿ ರುಬ್ಕೊಲಿಕತ್ತೀನಿ. ಸ್ವಲ್ಪ ಮೊದಲು ನೀರು ಹಾಕಿ ರುಬ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದ್ರೆ ಒಮ್ಮೆ ನೀರು ಹಾಕೋದ್ರಿಂದ ಸರಿ ರುಬ್ಬಂಗಿಲ್ಲ ಅಕ್ಕಿ. ಈ 2ನೇ ಸಲನೂ ಅಷ್ಟು ಹಂಗೆ ರುಬ್ಕೊಲಿಕತ್ತೀನಿ. ಸ್ವಲ್ಪ ನೀರು ಹಾಕೋದು, ಸ್ವಲ್ಪ ರುಬ್ಬೋದು, ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ರುಬ್ಕೋದು. ಸಣ್ಣಗೆ ರುಬ್ಕೋಬೇಕು. ಇದು 1 ವಾಟಿ, ಅದೇ ವಾಟಿಲಿ 1 ವಾಟಿ ಕೊಬ್ಬರಿ ತೊಗೊಂಡೇನಿ. ಮೇಲಿಂದೆಲ್ಲ ಸಿಪ್ಪೆ ತಗೊಂಡೇನಿ ಹತ್ರದ, ಯಾಕಂದ್ರೆ ಕಲರ ಕಪ್ಪಾಗ್ತದೆ. ಅದನ್ನು ಚಲೋದಂಗೆ ರುಬ್ಕೊಂಡೇನಿ ಸಣ್ಣಂಗೆ. 1 ವಾಟಿ ಅನ್ನ ತೊಗೊಂಡೇನಿ, ಅದೇ ವಾಟಿಲಿ ಅದನ್ನು ಸಣ್ಣಗೆ ರುಬ್ಕೋಬೇಕು. ಬಿಸಿ ಅನ್ನ ಐತಿ, ತಂಗಳ ಅನ್ನ ಆದರೂ ನಡೀತದೆ. ಸಣ್ಣಗೆ ರುಬ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಭಾಳ ಸ್ಮೂತ್ ಆಗ್ತಾವೆ ರೀ ಪಡ್ಡು. ಸ್ವಲ್ಪ ಉಪ್ಪು ಹಾಕ್ಕೊಲಿಕತ್ತೀನಿ, ಯಾಕಂದ್ರೆ ಈಗ ತಂಪೈತಿ, ಉಬ್ಬಂಗಿಲ್ಲ. ಸೋಡಾದೇನು ಹಾಕಿಲ್ಲ. ಈಗ ಉಪ್ಪಷ್ಟೇ ಹಾಕ್ಕೊಂಡು ಗರ 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 ತಿರುಗಬೇಕು. ಇಲ್ಲ ಒಂದು ಜೀವ ಆಗಬೇಕದ, ಅದು ಹಾಕ್ಬೇಕು. ಮ್ಯಾಗ ಮುಚ್ಚಿ ಒಂದು ಅರಿವಿ ಮುಚ್ಚಿಡ್ತೀನಿ ಬೆಚ್ಚಗೆ. ಈಗ ಚಟ್ನಿ ಮಾಡ್ಕೊಲಿಕತ್ತೀನಿ. ಚಟ್ನಿ ಮಾಡ್ಕೊಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಲಿಕತ್ತೀನಿ. ಅವು ಹುರ್ಕೋಬೇಕು. ಒಂದು ಅರ್ಧ ಹುರಿದಿಂದ ಒಂದು ಅರ್ಧ ಈರುಳ್ಳಿ, 1-2 ಮೆಣಸಿನ್ಕಾಯಿ, ನಿಮಗೆ ಖಾರ ತಕ್ಕಂತೆ. ಹಸಿಮೆಣ್ಸಿನ್ಕಾಯಿ 2 ಹಾಕ್ಕೊಂಡೇನಿ. ಖಾರ ಅದಾವ. ಜರ ಶುಂಠಿ ಬೆಳ್ಳುಳ್ಳಿ ಸಪ್ಪಗಿದ್ರೆ ಹೆಚ್ಚಿಗೆ ಹಾಕ್ಕೋಬೋದು. ಸ್ವಲ್ಪ ಪುಟಾಣಿ ಹಾಕ್ಕೊಲಿಕತ್ತೀನಿ. ಆ ಕೊಬ್ಬರಿನ ಒಂದು ಸ್ವಲ್ಪ ಹತ್ರಾಗ ಬಿಸಿ ಮಾಡ್ಕೊತೀನಿ, ಯಾಕಂದ್ರೆ ಬೇಗ ಕೆಡಂಗಿಲ್ಲ. ಸ್ವಲ್ಪ ಹುರ್ಕೋದ್ರಿಂದ ಟೇಸ್ಟಿನೂ ಬರ್ತದೆ. ಆರಿದ ಬಳಿಕ ಮಿಕ್ಸಿ ಮಾಡ್ಕೊತೀನಿ. ಈಗ ಆ ರೀತಿ ಮಿಕ್ಸಿ ಮಾಡ್ಕೊತೀನಿ. ಈಗ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಲಿಕತ್ತೀನಿ. ಸ್ವಲ್ಪ ಉಪ್ಪು ರುಚಿ ತಕ್ಕಂತೆ. ಸ್ವಲ್ಪ ಕೆನೆ ಹಾಕ್ಕೊಲಿಕತ್ತೀನಿ, ಹಾಲು ಮ್ಯಾಗಿಂದದು. ಸ್ವಲ್ಪ ರುಬ್ಕೋಬೇಕು. ಮೊದಲೇ ನೀರು ಹಾಕ್ಕೋಬಾರ್ದು, ಆಮೇಲೆ ನೀರು ಹಾಕ್ಕೊಂಡು ರುಬ್ಕೋಬೇಕು. ಈಗ ನೋಡ್ರಿ ಸಣ್ಣ ಆಯ್ತು. ಭಾಳ ಗಂಧನ ಮಾಡ್ಕೋಬಾರ್ದು. ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ತೆಳು ಗಟ್ಟಿ ಮಾಡ್ಕೋಬೋದು. ಈ ಕಡೆ ಒಗ್ಗರಣೆ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಲಿಕತ್ತೀನಿ. ಎಣ್ಣೆ ಕಾದ್ನಿಂದ ಜೀರಿಗೆ ಸಾಸಿವೆ ಹಾಕ್ಕೊಲಿಕತ್ತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಅಲ್ಲಿ ಹಿಂಗ, 2 ಒಣ ಮೆಣಸಿನ್ಕಾಯಿ ಅದ್ರೊಳಗೆ ಹಾಕಿ ಕಲಿಸ್ಕೊತೀನಿ. ಒಗ್ಗರಣೆ ಆಯ್ತು. ಅದು ಹಿಟ್ಟು ನೋಡ್ರಿ ಉಬ್ಬೈತಿ. ಈಗ ತಂಪಿರೋದ್ರಿಂದ ಅಷ್ಟು ಭಾಳ ಉಬ್ಬಿ ಬಂದಿಲ್ಲ. ಭಾಳ ಗಟ್ಟಿ ಇರಬಾರ್ದು, ಭಾಳ ತಿಳೋರು. ಸ್ವಲ್ಪ ಚಿಟಿಕೆ ಅಂದ್ರೆ ಚಿಟಿಕೆ ಸೋಡಾ ಹಾಕ್ಕೊಲಿಕತ್ತೀನಿ. ಅದ್ರಾಗ ಒಂದು 2 ಡ್ರಾಪ್ ಲಿಂಬೆ ರಸ ಹಿಂಡ್ಕೊಲಿಕತ್ತೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರುಚಿ ತಕ್ಕಂತೆ. ಇದು ಭಾಳ ಗಟ್ಟಿ ಇರಬಾರ್ದು, ಭಾಳ ಕೊಬ್ಬರಿ. ಇನ್ನೂ ಗಟ್ಟಿ ಇದ್ರೆ ಪರವಾಗಿಲ್ಲ. ಪಡ್ಡಿಗೆ ಮನೆಗೆಲ್ಲ ಎಣ್ಣೆ ಹಚ್ಕೋತೀನಿ. ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಪರವಾಗಿಲ್ಲ. ಮೊದಲೆಲ್ಲ ದಂಡುಗುಟ್ಟು ಹಾಕ್ಕೋಬೇಕು, ಯಾಕಂದ್ರೆ ಹೊತ್ತು ಚಾನ್ಸ್ ಇರ್ತೈತಿ. ನಡುವೆ ಹೆಚ್ಚು ಕಾಯ್ತೈತಿ. ನೋಡ್ರಿ ಎಷ್ಟು ಚಲೋ ಬಂತು.
ಸ್ಮೂತ್ ಅಂತೂ ಭಾಳ ಚಲೋ ಬಂದಾವ. ಸ್ವಲ್ಪ ತೆವೆ ಅಲ್ಲಾಡ್ಲಿಕ್ಕತ್ತೈತಿ, ತೆಗಿಲಿಕ್ಕೆ ಕಷ್ಟ ಆಗ್ಲಿಕ್ಕತ್ತೈತಿ ನೋಡ್ರಿ. ಎಲ್ಲ ಬೀದುವ ಕೈಯಾಗ ಹಿಡಿದ್ರೆ ಸ್ಪಂಜ್ ಹಿಡ್ದಂಗೆ ಆಗ್ಲಿಕ್ಕತ್ತವ. ಎಲ್ಲ ಇದೇ ರೀತಿ ಮಾಡ್ಬೇಕು. ಇದೇ ಹಿಟ್ಟನ್ನು ದೋಸೆ ಕಟ್ ಮಾಡ್ಕೋಬೋದು ನೀವು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಎಷ್ಟು ಸ್ಮೂತ್ ಬಂದಾವ ನೋಡ್ರಿ. ಅವು ಸ್ಪಾಂಜಿಗಿದ್ಲೆ ಆಗಿದಾವ. ಕೊಬ್ಬರಿ, ಅಕ್ಕಿ, ಮೆಂತೆ, ಅನ್ನ. ಥ್ಯಾಂಕ್ ಯು ಫ್ರೆಂಡ್ಸ್.